ಇವತ್ತು ವಿಷ್ಣುವರ್ಧನರ ಸಮಾಧಿಗೆ ಅಡ್ಡ ಬಂದಿದ್ದು ಈ ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಇವ್ರು ಮಾಡಿದಂಥ ಒಂದು ದೊಡ್ಡ ತಪ್ಪು ಅಂತ ನಾವು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ನೋಡ್ರಿ, ವಿಷ್ಣುವರ್ಧನ್ ಅವ್ರಿಗೆ ಈ ಒಂದು ವೇಳೆ ಜಾಗ ಕೊಟ್ಟಿದ್ರೆ ಇವರೇನೋ ಒಂದು 3-6 ಅಡಿನೋ ಒಂದು ಅರ್ಧ ಎಕರೆ ಕೊಟ್ಟಿದ್ರೆ ಈ ಸಮಸ್ಯೆ ಹೇಳ್ತಿರಲೇನೋ. ಇವತ್ತು ಎಲ್ಲರಿಗೂ ಗೊತ್ತಾಗ್ಲಿಕ್ಕತ್ತದೆ ಇಲ್ಲಿ ಏನು ಆಗಿದೆ ಗದ್ದಲ ಅಂತ. ಇದು ಭಾಳಷ್ಟು ದೇಶದಲ್ಲಿ ಆಗುವಂಥದ್ದು ರೀ. ಎಲ್ಲ ಕಡೆನೂ ಇಂಥ ಗದ್ದಲ ಹಾಗೇನೆ ಇವತ್ತು ನಮ್ಮೊಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಹಿಂದೆ ಫೇಲ್ಯೂರ್ ಆಗಿದ್ದ ಕಾರಣ ಅಂತ. ಇಲ್ಲಿ ಅಧಿಕಾರಶಾಹಿ ವರ್ಗದವ್ರು ಏನಿದ್ದಾರಲ್ಲ ಈ ದೇಶದಲ್ಲ, ಇವರು ಜೊತೆಗೆ ಅವ್ರಿಗೆ ಅನುಕೂಲ ಆಗುವಂಗೆ ನಮ್ಮ ರಾಜಕಾರಣಿ ನಡೆದ್ರಿಂದ ಇಂಥ ಹಲವು ಕೇಸುಗಳು ಸಿಗ್ತಾವೆ. ನಾವು ಹುಡುಕ್ತಾ ಹೋದ ಸಾಕಷ್ಟು ಸಿಗ್ತಾ ಇದ್ದಾವೆ. ಇದು ನಮ್ಮ ದೇಶದ ಏಳಿಗೆ ಆಗಿರ್ಬೋದು, ನಾಡಿನ ಏಳಿಗೆ ಆಗಿರ್ಬೋದು ಹೊರತು ಬಿದ್ದದ ಅನ್ನೋದು ಅಷ್ಟು ಸತ್ಯದ. ಅದೇನೂ ಇರಲಿ. ಈಗ ಮುಖ್ಯವಾಗಿ ಬೇಕಾಗಿದ್ದಪ್ಪ ಅಂದರೆ ಜನರಿಗೆ ಕೇಳೋದು ನಮಗೊಂದು ಅರ್ಧ ಎಕರೆ ಜಾಗ ಕೊಡ್ರಪ್ಪ ಅಂತೇಳಿ ಇದನ್ನು ಸರ್ಕಾರ ಮನಸ್ಸು ಮಾಡಬೇಕಾಗ್ತದೆ. ಅವ್ರು ಯಾರು ಕೋರ್ಟ್ನ ಕೇಸ್ ಹಾಕಿದಾರೆ ಅವ್ರಿಗೆ ಹಿಂದಿನ ಒಂದು ಏನಪ್ಪ ಅಂತಂದ್ರೆ ಒಪ್ಪಂದಗಳಾಗಿರ್ಬೋದು, ಅದು ಯಾವ ಗ್ರೌಂಡ್ ಮೇಲೆ ಅವ್ರಿಗೆ 10 ಎಕರೆ ಕೊಟ್ಟರು ಅನ್ನೋದು ಅಭಿವೃದ್ಧಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇವರಿಬ್ಬರು ಡಿವೈಡ್ ಹೆಂಗೆ ಮಾಡಿದರು, 10 ಎಕರೆ ಹೆಂಗೆ ಮಾಡ್ಕೊಂಡವರು ಇಲ್ಲೇ ಅದ. ಏನಪ್ಪ ಇದು ಮೂಲ ದೋಷ. ಇವತ್ತು ಅವರೂ ಇಲ್ಲ, ಇಬ್ಬರು ಅಣ್ಣ ತಮ್ಮ. ಇವತ್ತು ಉಳಿದವ್ರು ಗೀತಾ ಬಾಲಿ ಅವರು ಅದನ್ನು ಕಿತ್ತ ಸರ್ಕಾರನ ಮನಸ್ಸು ಮಾಡಿ ಸರ್ಕಾರ ಗೌರ್ಮೆಂಟ್ಗೆ ನಮ್ಮ ಇದಕ್ಕೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಿ ಅದನ್ನು ತಮ್ಮ ಸುಪರಿ ತೆಗೆದುಕೊಂಡ ಅಲ್ಲೇ ಈ ನಮ್ಮ ಏನಪ್ಪ ಅಂದ್ರೆ ವಿಷ್ಣುವರ್ಧನರ ಸಮಾಧಿಗೆ ಅಥವಾ ಒಂದು ಏನವರ ಇವತ್ತು ಬಯಸ್ತಾ ಇದ್ದಾರೆ, ಇಲ್ಲಪ್ಪ ಅದು ಸ್ಥಾನ ಆಗಬೇಕು, ಒಳ್ಳೆಯ ವಿಷ್ಣು ಅವ್ರನ್ನ ನೆನೆಸುವಂಥದ್ದು ಅಂತ ಅಭಿಮಾನ ಕೇಳ್ತಾರೆ. ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಅದ. ಇವತ್ತು ಸಾಧ್ಯ ಇಲ್ಲ ಅಂತ ಏನಲ್ಲ, ಆದ್ರೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಬೇಕಾಗ್ಯದ. ಅಲ್ಲಿ ಎಲ್ಲಿ ಭ್ರಷ್ಟಾಚಾರ ವ್ಯವಹಾರ ನಡೆದಲ್ಲ ಅದನ್ನು ತಿಳಿಸ್ಬೇಕಾಗ್ಯದ, ಹೇಳಬೇಕಾಗಿದೆ. ಯಾಕಂದರೆ ಗಣೇಶ್ ಮತ್ತು ಏನು ಶ್ರೀನಿವಾಸ್ ಅವ್ರ ಮಕ್ಕಳಿದ್ದಲ್ಲ ಅವ್ರ ನಡುವೆ 10 ಎಕರೆ ಹಂಚಿದ್ರೆ ಹೆಂಗೆ, ಯಾರು ಮಾಡಿದವ್ರು ಯಾರು? ಯಾಕಂದ್ರೆ ಅವ್ರಿಗೂ ಶಿಕ್ಷೆ ಆಗಲೇಬೇಕಾಗಿದೆ. ಇವತ್ತು ಮಾಡಿದವರು ಯಾರಪ್ಪ, ಯಾರು ಜಿಲ್ಲಾಧಿಕಾರಿ ಮಾಡಿದ್ರು, ನಡೆಯೋನವ್ರು ಮಾಡಿದ್ರು, ಅಲ್ಲೇ ಅವತ್ತಿನ